ಟ್ರಿಬಲ್ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ದೀನಿ. ಇದೊಂದು ಎಲ್ಲರೂ ತಲುಪುವಂಥ ಸಿನಿಮಾ. ಇದು ಹೊಸಬ್ರು ಮಾಡಿದಂಥ ಸಿನಿಮಾ. ಈ ಸಿನಿಮಾ ಗೆಲ್ಲಿಸಿದ್ರೆ ಹೊಸಬ್ರು ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ. ಇದು ಯಾವುದೇ ಕೆಟಗರಿಗೆ ಬಿಡಿಸಿಲ್ಲ. ಎಲ್ಲ ಜನ ನೋಡುವಂಥ ಸಿನಿಮಾ. ಬಡವರ ಶ್ರೀಮಂತರ ಮಧ್ಯೆ ಹೋರಾಡ್ತಕ್ಕಂಥ ಒಂದು ಸಿನಿಮಾ. ಖಂಡಿತ ಇದು ಒಂದು ತಾಯಿ ಹೇಳಿ ನಿಮ್ಗೆ ಏನು ಇಷ್ಟ ಆಯ್ತು? ಅದನ್ನ ಮಾಡಬಾರ್ದು. ಇವಾಗೆಲ್ಲರೂ ಒಂದೇ ಈಕ್ವಲ್ ಅನ್ನೋದನ್ನ ತೋರಿಸ್ತಿದ್ದಾರೆ. ಹೆಣ್ಮಕ್ಳು ಅಷ್ಟೇ ಒಬ್ಬರನ್ನ ಲವ್ ಮಾಡುವಾಗಲಿ ಒಬ್ಬರ ಜೊತೆ ಒಳ್ಳೆ ಫ್ರೆಂಡ್ಲಿಯಾಗಿ ಮೂವ್ ಮಾಡುವಾಗಲಿ ಹೇಗಿರಬೇಕು ಅವ್ರ ಲಿಮಿಟ್ಸಲ್ಲಿ ಅನ್ನೋದೆಲ್ಲ ನೀಟಾಗಿ ತೋರಿಸ್ಕೊಡ್ತಿದ್ದಾರೆ. ಹೆಣ್ಮಕ್ಳಿಗೆ ಈಗಿನ ಜನ್ರೇಷನಲ್ಲಿ ಹೇಗಿರಬೇಕು ಅನ್ನೋದು ಒಳ್ಳೆ ಕರೆಕ್ಟಾಗಿ ಆ್ಯಪ್ಟ್ ಆಗಿರೋ ಮೂವಿ ಇದು. ಒಳ್ಳೆ ಮೆಸೇಜ್ ಇರೋ ಮೂವಿ. ಸಿನಿಮಾ ಹೇಗೆ ಅನಿಸ್ತಾನೆ? ಹೇಳಿ ಮ್ಯಾಮ್, ಸಿನಿಮಾಗೆ ಮಾತು ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಇವಾಗ ಗೊತ್ತಿದೆ ಮ್ಯಾಮ್, ತುಂಬ ಮಿಸ್ಯೂಸ್ ಮಾಡ್ಕೊತಾರೆ. ಸೊ ಆದಷ್ಟು ನಮ್ಮ ಜಾಗ್ರತೆಯಲ್ಲಿ ನಾವು ಇರಬೇಕು ಅನ್ನೋದೇ ಇದು. ಆ್ಯಂಡ್ ಮೋರ್ ಓವರ್ ನಾವು ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮ್ಯಾಮ್. ಅದು ಒಂದು. ಸೊ ಈಕ್ವಾಲಿಟಿ ಅನ್ನೋದು ಹೇಳೋಕ್ಕಾಗಲ್ಲ, ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದು ನಾನು ತೊಗೊಂಡಿದ್ದೇನೆ ಮ್ಯಾಮ್. ಈ ಸಿನಿಮಾಯಿಂದ ಹೆಣ್ಮಕ್ಳು ತುಳಿಯೋಕ್ಕೂ ರೆಡಿ, ಹೆಣ್ಮಕ್ಳು ಒಬ್ಬರನ್ನ ಜಯಿಸೋಕ್ಕೂ ರೆಡಿ ಮ್ಯಾಮ್. ಹಾಗಾಗಿ ಈ ಸಿನಿಮಾಯಿಂದ ಏನು ತೊಗೊಂಡಿರೋದು ಅಂದರೆ ಅದೇ ಮ್ಯಾಮ್. ಹಾಗಾಗಿ ಲೈಕ್ ಎಲ್ಲ ಚೆನ್ನಾಗಿದೆ ಮ್ಯಾಮ್. ಮೆಸೇಜು ಎಲ್ಲನೂ ಚೆನ್ನಾಗಿದೆ. ಈಗಿನ ಜನ್ರೇಷನ್ಗೆ ವೆರಿ ಮಚ್ ಇಂಪಾರ್ಟೆಂಟ್ ಮ್ಯಾಮ್. ಸೊ ಹಾಗಾಗಿ ಎಲ್ಲರೂ ಬಂದು ನೋಡಿ ಅನ್ನೋದು ಕೇಳ್ಕೊಳ್ತೀನಿ ಮ್ಯಾಮ್. ಥ್ಯಾಂಕ್ ಯು. ಹೇಳ್ಬೇಕಾ? ಪರವಾಗಿಲ್ಲ. ಒಳ್ಳೆ ಮೆಸೇಜ್ ಇರೋ ಮೂವಿ. ಏನಂದರೆ ಇವಾಗ ಕ್ಯಾಸ್ಟಿಸಮ್ ಎಲ್ಲ ಹೇಗೆ ಮಾಡ್ತಾರೆ ಅಂತ ನಾವೆಲ್ಲರೂ ನೋಡಿದ್ದೀವಿ. ಅದನ್ನು ಹೇಗೆ ತಡೆಗಟ್ಟಬೇಕು, ಹೇಗೆ ಅದು ಎಲ್ಲರೂ ಈಕ್ವಲ್ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಮೆಸೇಜ್ ಇರೋ ಮೂವಿ. ಎಲ್ಲರೂ ಬಂದು ಮೂವಿ ಥಿಯೇಟರ್ಸಲ್ಲೇ ನೋಡಬೇಕು ಅಂತ ಅಂದ್ಕೊಳ್ತೀನಿ. ನಮ್ಮ ಕಸಿನ್ ಬ್ರದರೇ ಅವರು ಹೀರೋ ಬಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಆ್ಯಕ್ಟಿಂಗ್ ಆಗಿರಲಿ, ಎವ್ರಿವನ್ ಯಾರೂ ಕಡಿಮೆ ಅಂತಿಲ್ಲ. ಚೆನ್ನಾಗಿದೆ. ಕನ್ನಡ ಮೂವಿನ ಬೆಳೆಸಿ ಮೂವಿ ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರೂ.